ಶುಕ್ರವಾರ ಬೆಳಗ್ಗೆ ಸ್ವಲ್ಪ ಲೇಟಾಗೋಯ್ತು ಬೆಳಗ್ಗೆ ಎದ್ದಿದ್ದು. ಹಾಗಾಗಿ ತಿಂಡಿಗೆ ಏನಪ್ಪ ಮಾಡೋದು ಅಂತ ಅಂದ್ಬಿಟ್ಟೇ ತೋಚಲಿಲ್ಲ. ಸರಿ ಅಂತ ಒಂದು ಸಿಂಪಲಾಗಿ ಯಾವುದೋ ಒಂದು ರೈಸ್ ಮಾಡೋಣ ಅಂತ ಅಂದ್ಬಿಟ್ಟು ಮಾಡಿಕೊಂಡೆ. ಸೊ ತುಂಬ ಟೇಸ್ಟಿಯಾಗಿರುತ್ತೆ. ಈ ಥರ ಮಾಡ್ಕೊಳ್ಳಿ. ನಾನಿದು ಅವಾಗವಾಗ ಮಾಡ್ತಿರ್ತೀನಿ. 1-2 ಸ್ಪೂನು ಎಣ್ಣೆ ಹಾಕ್ಕೊಂಡು ಕುಕ್ಕರ್ಗೆ 1 ಸ್ಪೂನ್ ತುಪ್ಪ ಹಾಕಿಬಿಟ್ಟು ಒಂದು ಸ್ವಲ್ಪ ಸಾಸಿವೆ, ಸ್ವಲ್ಪ ಗೋಡಂಬಿ ಹಾಕ್ಬಿಟ್ಟು ಚೆನ್ನಾಗಿ ಸ್ವಲ್ಪ ಫ್ರೈ ಆಗಿದೆ ಅಂದಾಗ ಸ್ವಲ್ಪ ಜೀರಿಗೆ ಮತ್ತು ಸ್ವಲ್ಪ ಮೆಣಸು ಹಾಕ್ಕೊಂಡಿದ್ದೀನಿ. ಒಂದು ಚಿಕ್ಕ ಕಪ್ಪಲ್ಲಿ ಹೆಸರುಬೇಳೆ ಹಾಕ್ಬಿಟ್ಟು ಚೆನ್ನಾಗಿ ಸ್ವಲ್ಪ ಫ್ರೈ ಮಾಡಿಕೊಂಡು ಅದಕ್ಕೆ ಒಂದು ಸ್ವಲ್ಪ ಖಾರಕ್ಕೆ ಹಸಿಮೆಣಸಿನ್ಕಾಯಿ, ಸ್ವಲ್ಪ ಕರಿಬೇವು, ಒಂದು ಈರುಳ್ಳಿ, ಮೀಡಿಯಮ್ ಈರುಳ್ಳಿ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡಿಬಿಟ್ಟು ಒಂದು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಬಿಟ್ಟು 1.5 ಗ್ಲಾಸ್ ಅಷ್ಟು ಅಕ್ಕಿ ಹಾಕಿದ್ದೀನಿ. ಸೊ ಅಕ್ಕಿ ಹಾಕ್ಬಿಟ್ಟು ಸ್ವಲ್ಪ ಫ್ರೈ ಮಾಡಿಬಿಟ್ಟು ಸ್ವಲ್ಪ ನೀರು ಹಾಕ್ಬಿಟ್ಟು 2 ವಿಜಿಲ್ ತಗೊಂಡ್ರೆ ಸೊ ರೈಸ್ ರೆಡಿ ಆಗಿಬಿಡುತ್ತೆ. ತುಂಬ ಚೆನ್ನಾಗಿರುತ್ತೆ. ಮಕ್ಕಳಿಗಂತೂ, ಚಿಕ್ಕ ಮಕ್ಕಳಿಗಂತೂ ತುಂಬಾ ಇಷ್ಟಪಟ್ಟು ತಿಂತಾರೆ. ಯಾಕಂದರೆ ಸ್ವಲ್ಪ ಖಾರ ಎಲ್ಲ ಕಮ್ಮಿ ಇರುತ್ತೆ ಮತ್ತು ಟೇಸ್ಟಿಯಾಗೂ ಇರುತ್ತೆ ಇದು ರೈಸು. ಸೊ ಕಿಚಡಿ ಥರ ಅಂತ ಅನಿಸುತ್ತೆ. ಸೊ ಪೂಜೆ ಎಲ್ಲ ಮಾಡಿ ಮತ್ತು ನಾನು ಪೂಜೆ ಎಲ್ಲ ಮಾಡಿ ಮುಗಿಸ್ಬಿಟ್ಟು ರೆಡಿ ಆಗಿಬಿಟ್ಟು ಸರಿ ಸಾಯಂಕಾಲ ಆಫೀಸ್ ಕೆಲಸ ಎಲ್ಲ ಮುಗೀತು. ಸ್ವಲ್ಪ ಸಾಯಂಕಾಲ ದೇವಸ್ಥಾನಕ್ಕೆ ಹೋಗೋಣ ಅಂತ ಅಂದ್ಬಿಟ್ಟು ರೆಡಿ ಆಗಿಬಿಟ್ಟು ಹೋದೆ. ಸೊ ಇಲ್ಲಿ ಈ ದೇವಸ್ಥಾನ ಬಂದು ಹೆಸರುಘಟ್ಟ ಹತ್ರ ಇರೋದು. ಹೆಸರುಘಟ್ಟ ಹತ್ರ ಒಂದು ಕೆರೆಕಟ್ಟೆ ಮೇಲೆ ದೇವರು ಇರೋದು, ದುರ್ಗಾಂಬ ದೇವಿ ಅಂತ ಅಂದ್ಬಿಟ್ಟು. ಸೊ ನಾವು ಅವಾಗವಾಗ ಟೈಮ್ ಸಿಕ್ಕಿದಾಗ ಹೋಗಿ ಬರ್ತೀವಿ. ತುಂಬ ಶಕ್ತಿಯುತವಾದ ದೇವಸ್ಥಾನ. ಸೊ ಇಲ್ಲಿ ಒಂದು ಅರ್ಚಕರು ಆ ಥರದ್ದೆಲ್ಲ ಏನೂ ಇಲ್ಲ. ನಾವೇ ಹೋಗಿ ಪೂಜೆ ಮಾಡಿಕೊಂಡು ಬರ್ಬೋದು ದೇವಿಗೆ. ಸೊ ನಾನು ಹೋಗ್ಬಿಟ್ಟು ಬಂದೆ. ಅಭಿಷೇಕ ಎಲ್ಲ ಮಾಡ್ತಾಯಿದ್ರು. ತುಂಬಾ ಬ್ಲೆಸ್ಡ್ ಅಂತ ಅನಿಸ್ತು. ಸೊ ತುಂಬ ಖುಷಿ ಆಯಿತು.